ಫ್ರೆಂಡ್ಸ್, ಶಿಲ್ಪಾ ಹಿಯರ್ ಫ್ರಮ್ ಆರ್ ಎಸ್ ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇವತ್ತು ನಮ್ಮ ಆರ್ ಎಸ್ ಕಾರ್ ಮಾಡಿಫೈಸ್ಗೆ ಒಂದು ಬ್ರ್ಯಾಂಡ್ ನ್ಯೂ ಕ್ರೆಟಾ ಬಂದಿದೆ. ಸೊ ವೇರಿಯಂಟ್ ಅಂತ ಬಂದಾಗ ಇದು ಕಂಪ್ಲೀಟ್ ಬೇಸಿಕ್ ವೇರಿಯಂಟ್, ಅಂದ್ರೆ ಯಾವುದೇ ರೀತಿ ಸಿಸ್ಟಮ್ ಆಗಿರಲಿ, ಮತ್ತೆ ನಿಮಗೆ ಸನ್ ಫಿಲ್ಮ್ ಆಗಿರಲಿ, ಸ್ಪೀಕರ್ಸ್ ಆಗಿರಲಿ, ಸ್ಟೇರಿಂಗ್ ಕ್ರೂಸ್ ಕಂಟ್ರೋಲ್ ಆಗಿರಲಿ, ಸನ್ ಗ್ಲಾಸ್ ಹೋಲ್ಡರ್ ಆಗಲಿ, ಯಾವುದೂ ಇರಲ್ಲ. ಇದರಲ್ಲಿ ಯಾವುದೇ ರೀತಿ ಆಕ್ಸೆಸರೀಸ್ ಇಲ್ಲದಂತ ಕಾರ್ ಇದು. ಸೊ ಈ ಕಾರನ್ನು ಕಸ್ಟಮರ್ ತಿಪ್ಟೂರಿಂದ ಆರ್ ಎಸ್ ಕಾರ್ ಮಾಡಿಫೈಸ್ ಹುಡ್ಕೊಂಡು ಬಂದು ಈ ಕಾರಲ್ಲಿ ಕಂಪ್ಲೀಟ್ ಆಗಿ ಬೇಸ್ ಟು ಟಾಪ್ ಅಂಡ್ ಮಾಡಿಫಿಕೇಶನ್ ಮಾಡ್ತಿದ್ದಾರೆ. ಸೊ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ರಂಟ್ ಪ್ರೊಫೈಲ್ ಇಂದ ನೋಡಬೇಕು ಅಂತ ಹೇಳಿದ್ರೆ, ಸೊ ಲೆಟ್ಸ್ ಸಿ ಫ್ರಮ್ ದ ಫ್ರಂಟ್ ಪ್ರೊಫೈಲ್. ಫಸ್ಟ್ ಇದರಲ್ಲಿ ಕೊಟ್ಟಿರೋದು ಯೆಲ್ಲೋ ಬಲ್ಬ್. ಸೊ ಹಲೋಜನ್ ಬಲ್ಬ್ ಅಲ್ಲಿ ನಿಮಗೆ ಥ್ರೋ ಸಾಕಾಗಲ್ಲ, ಪ್ರತಿಯೊಂದು ಕಸ್ಟಮರ್ದು ಅದು ಕಂಪ್ಲೇಂಟ್ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ಹೈ ಅಂಡ್ ಲೋ ಬೀಮ್ ಓಝೋಮ್ ಬ್ರ್ಯಾಂಡ್ ಇದು H7, ದಟ್ಸ್ 150 ವ್ಯಾಟ್ಸ್, ವಿಚ್ ಇಸ್ ಅ ಕಂಪ್ಲೀಟ್ಲಿ ಕಪ್ಲರ್ ಟು ಕಪ್ಲರ್, ಯಾವುದೇ ರೀತಿ ವೈರ್ ಕಟಿಂಗ್ ಇಲ್ಲದೆ ಇದರಲ್ಲಿ ಮಾಡಿಫಿಕೇಶನ್ ಮಾಡ್ತಿದ್ದೇವೆ. ಸೊ ಸೈಡ್ಸ್ ಅಂತ ಬಂದಾಗ ಅಗೇನ್ ಬೇಸಿಕ್ ವೇರಿಯಂಟ್ ಅಲ್ಲಿ ಮಿರರ್ ನಿಮಗೆ ಕ್ಲೋಸ್ ಆಗಲ್ಲ. ಸೊ ಇದರಲ್ಲಿ ಟಾಪ್ ಎಂಡ್ ಇದು ಹ್ಯುಂಡೈ ಜೆನ್ವಿನ್ ಇದು ಮಿರರ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಅಂಡ್ ಕಂಪ್ಲೀಟ್ಲಿ ಮೋಟರೈಸ್ಡ್ ಮಿರರ್, ಲಾಕ್ ಅನ್ಲಾಕ್ ಮಾಡುವಾಗ ನಿಮಗೆ ಓಪನ್ ಅಂಡ್ ಕ್ಲೋಸ್ ಆಗ್ತದೆ. ಅದ್ರ ಜೊತೆ ವಿಂಡೋ ಗಾರ್ನಿಶ್ ಆಗಿರ್ಬೋದು. ಅಂಡ್ ಸೈಡ್ ಅಲ್ಲಿ ಅಗೇನ್ ಹ್ಯುಂಡೈ ಜೆನ್ವಿನ್ ಇದು ಫೆಂಡರ್ ಆಗಿರ್ಬೋದು, ಲಾಯ್ ವೀಲ್ ಆಗಿರ್ಬೋದು, ಅಂಡ್ ರೂಫ್ ರೇಲ್ಸ್ ಆಗಿರ್ಬೋದು. ಈ ರೀತಿ ಸ್ಮಾಲ್ ಆಕ್ಸೆಸರೀಸ್ ಆಗ್ತಿದ್ದೇವೆ. ಸೊ ಮೇಜರ್ ಆಗಿ ಇದರಲ್ಲೊಂದು ಮಾಡುವಂಥದ್ದು ಮಾಡಿಫಿಕೇಶನ್ ಏನಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗೆ ಒಂದು ಸ್ಟೇರಿಂಗ್ ಕ್ರೂಸ್ ಕಂಟ್ರೋಲ್ ಅಲ್ಲಿ ನಿಮಗೆ ಪ್ಲೇನ್ ಬಂದಿರ್ತದೆ, ಯಾವುದೇ ರೀತಿ ಸ್ಟೇರಿಂಗು ಬಂದಿರಲ್ಲ, ಕ್ರೂಸು ಬಂದಿರಲ್ಲ. ಸೊ ಹ್ಯುಂಡೈ ಅಗೇನ್ ಜೆನ್ವಿನ್ ಇದು ಸ್ಟೇರಿಂಗ್ ಅಂಡ್ ಕ್ರೂಸ್ ಕಂಟ್ರೋಲ್ ವಿತ್ ದ ಸಾಕೆಟ್ ಟು ಸಾಕೆಟ್ ಕಪ್ಲರ್ ಯೂಸ್ ಮಾಡಿ ಇದರಲ್ಲಿ ಅದನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಬೇಸಿಕ್ ಕಾರಲ್ಲಿ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಬಂದಿರಲ್ಲ. ಅಗೇನ್ ವಿ ಹ್ಯಾವ್ ಯೂಸ್ಡ್ ಜೆನ್ವಿನ್ ಹ್ಯುಂಡೈ ಇದೆ ಸನ್ ಗ್ಲಾಸ್ ಹೋಲ್ಡರ್ ಯೂಸ್ ಮಾಡಿದ್ದೇವೆ. ಸೊ ಕಟ್ಟಿಂಗ್ ಆಗಿರ್ಬೋದು, ಫಿನಿಶಿಂಗ್ ಆಫ್ ದ ವರ್ಕ್ ಆಗಿರ್ಬೋದು, ಎಷ್ಟು ನೀಟ್ ಆಗಿದೆ ಅಂತ ನೋಡ್ತಿರ್ಬೋದು. ಅದ್ರ ಜೊತೆ ಬೇಸಿಕ್ ಕಾರಲ್ಲಿ ಯಾವುದೇ ರೀತಿ ಹೆಡ್ ಯೂನಿಟ್, ಸ್ಪೀಕರ್ಸ್ ಬಂದೇ ಇರಲ್ಲ. ಸೊ ಇದರಲ್ಲಿ ಹೈಪರ್ಸೋನಿಕ್ ಬ್ರ್ಯಾಂಡ್ ಇದು 8GB ರ್ಯಾಮ್, 256GB ರೋಮ್ ವಿತ್ ಸಪೋರ್ಟ್ಸ್ ಡೈರೆಕ್ಟ್ ಕಾರ್ಪ್ಲೇ ಆಗಿರ್ಬೋದು, ಡೈರೆಕ್ಟ್ ವೈರ್ಲೆಸ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ. ಅದ್ರ ಜೊತೆ 360 ಕ್ಯಾಲಿಬ್ರೇಷನ್ ಅಂಡ್ ಆಲ್ ದ ಕ್ಯಾಮ್ರಾಸ್ ಅನ್ನು ಅಪ್ಗ್ರೇಡ್ ಮಾಡಿ ಕಸ್ಟಮರ್ಗೆ ಕ್ಯಾಲಿಬ್ರೇಷನ್ ಮಾಡಿ ಕೊಟ್ಟಿದ್ದೇವೆ. ಸಿಸ್ಟಮ್ ಔಟ್ಪುಟ್ ಅಂತಾನು ಸಖತ್ತಾಗಿದೆ ಅಂಡ್ UI ಯೂಸರ್ ಇಂಟರ್ಫೇಸ್ ಆಲ್ಸೋ ಇಸ್ ವೆರಿ ನೈಸ್. ಸೊ ಇದ್ರ ಜೊತೆ ಕಂಪ್ಲೀಟ್ ಫ್ಲೋರ್ ಲ್ಯಾಮಿನೇಷನ್ ಮಾಡ್ತಿದ್ದೇವೆ, ಯಾಕಂದ್ರೆ ನಿಮ್ಮ ಒರಿಜಿನಲ್ ಕಾರ್ಪೆಟ್ ಯಾವುದೇ ರೀತಿ ಹಾಳಾಗದಾಗೆ ಇದರಲ್ಲಿ ನಾವು ಒರಿಜಿನಲ್ ಲ್ಯಾಮಿನೇಷನ್ ಮಾಡ್ತಿದ್ದೇವೆ. ಸೊ ಈ ರೀತಿ ಇದರಲ್ಲಿ ಸಣ್ಣ ಆಕ್ಸೆಸರೀಸ್ ತುಂಬಾನೇ ಹಾಕಿದ್ದೇವೆ. ಮತ್ತೆ ಒಂದು ಬೆಟರ್ ಕ್ಲಾರಿಟಿ ಆಫ್ ದ ಆಡಿಯೋ ಅಂತ ಬಂದಾಗ ಇದರಲ್ಲಿ ಮುಸಿಮೋ ಬ್ರ್ಯಾಂಡ್ ಇದು ಡ್ಯಾಂಪಿಂಗ್ ಮಾಡ್ತಿದ್ದೇವೆ, ಕಂಪ್ಲೀಟ್ 1 ಲೇಯರ್ ಡ್ಯಾಂಪಿಂಗ್ ಮಾಡ್ತಿದ್ದೇವೆ. ಸೊ ದಾಟ್ ಫಾರ್ಗಟ್ ದ ನಾಯ್ಸ್ ಆಗಿರ್ಬೋದು, ವೆನ್ ಯು ಇನ್ಕ್ರೀಸ್ ದ ವಾಲ್ಯೂಮ್ ದ ಸ್ಪೀಕರ್ ಡಿಸ್ಟಾರ್ಷನ್ ಸೌಂಡ್ ಆಗಿರ್ಬೋದು, ಹೀಟ್ ರಿಜೆಕ್ಷನ್ ಆಗಿರ್ಬೋದು, ಈ ರೀತಿ ಇದರಲ್ಲಿ ಬೆನಿಫಿಟ್ ಇದೆ. ಸೊ ಇನ್ನೊಂದು ಮೇಜರ್ ಆಗಿ ಸ್ಪೀಕರ್ಸ್ ಅಂತ ಹೇಳ್ಬೋದು. ಸೊ ಸ್ಪೀಕರ್ಸ್ ಅಂತ ಬಂದಾಗ ಅಗೇನ್ ವಿ ಹ್ಯಾವ್ ಯೂಸ್ಡ್ ಅಂಡರ್ ಆಡಿಸನ್ ಬ್ರ್ಯಾಂಡ್ ಇದು 165 ಅಂಡ್ 6.5 ಕೋಎಕ್ಸೆಲ್ ಫ್ರಂಟ್ ಅಂಡ್ ಬ್ಯಾಕ್ ಕಾಂಪೊನೆಂಟ್ ಕೋಎಕ್ಸೆಲ್ ಆಗ್ತಿದ್ದೇವೆ. ಆಡಿಯೋ ಕ್ಲಾರಿಟಿಗೆ, ಡ್ಯಾಂಪಿಂಗು, ಅದಕ್ಕೆ ಬೇಕಾದಂತಹ ಸಿಸ್ಟಮಿಗೆ ಔಟ್ಪುಟ್, ವಯರ್ಸಿಂಗ್ ಆಗಿರ್ಬೋದು, ಸ್ಪೇಸಸ್ ಆಗಿರ್ಬೋದು, ಶಾರ್ಕ್ ಫಿನಾಂಟನ್ ಆಗಿರ್ಬೋದು, ಲೈಕ್ ದಿಸ್ ಸ್ಮಾಲ್ ಆಕ್ಸೆಸ್ ವಿ ಹ್ಯಾವ್ ಆಡೆಡ್. ಇದು ಕಸ್ಟಮರ್ ಬಂದಿರೋದು ತಿಪ್ಟೂರಿಂದ, ಬಿಕಾಸ್ ಬಂದಿರೋದು ಕ್ವಾಲಿಟಿ ಆಫ್ ದ ವರ್ಕ್, ಕ್ವಾಲಿಟಿ ಆಫ್ ದ ಕಲೆಕ್ಷನ್ಸ್, ನಂಬರ್ ಆಫ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಅಷ್ಟೆಲ್ಲ ದೂರದಿಂದ ಬಂದು ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ಇದ್ದು ಇವತ್ತು ಕಂಪ್ಲೀಟ್ ಬೆಳಿಗ್ಗೆ ಆಫ್ಟರ್ನೂನ್ ಒಂದು ನಿಮಗೆ 5 o'clock 4:45 5 o'clock ಗಾಡಿ ಡೆಲಿವರಿಗೆ ತಗೊಂಡು ಡೈರೆಕ್ಟ್ ಇಲ್ಲಿ ಬಂದು ಈವ್ನಿಂಗ್ ಅಲ್ಲಿ ಗಾಡಿ ಡೆಲಿವರಿ ಮಾಡಿಫಿಕೇಶನ್ ಮಾಡ್ಕೊಂಡು ಊರಿಗೆ ಹೊರಟಿದ್ದಾರೆ. ಸೊ ನಿಮ್ ಕಾರನ್ನು ಈ ತರ ಮಾಡಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ವಿಸಿಟ್ ಮಾಡಿ ಆರ್ ಎಸ್ ಕಾರ್ ಮಾಡಿಫೈಸ್.